ಪ್ರೀತಿಪೂರ್ವಕ ನಮಸ್ಕಾರಗಳು. ಮೊಟ್ಟ ಮೊದಲಿಗೆ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ, ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ, ನಮಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೂ ವಂದಿಸುತ್ತಾ ಇವತ್ತಿನ ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ನಿನ್ನೆ ಇದೆ ಜನನ ಮರಣ ಎರಡೂ ಕೂಡ ಮಧುರ ಎಂಬ ಬಗ್ಗೆ ನಮ್ಮ ಗುರುಗಳು ಯಾವ ತರ ತಿಳಿಸಿದ್ದಾರೆ ಎಂಬುದನ್ನು ನಾವು ನೋಡ್ತಾ ಇದ್ವಿ. ಅದಕ್ಕೆ ಸಂಬಂಧಿಸಿದಂತೆ ರಕ್ಷಣೆ ಯಾರಿಗೆ ಬೇಕು, ಯಾರಿಗೆ ಬೇಡ, ರಕ್ಷಣೆ ಬೇಕಾದವನು ಯಾರು, ರಕ್ಷಣೆ ಯಾರಿಗೆ ಬೇಡ, ಅಜ್ಞಾನಿಗೆ ರಕ್ಷಣೆ ಬೇಕು, ಜ್ಞಾನಿಗೆ ರಕ್ಷಣೆ ಬೇಡ ಅಂತ ಇಲ್ಲಿ ನಮ್ಗೆ ಗುರುಗಳು ಹೇಳ್ತಾ ಇದ್ದಾರೆ. ಆಮೇಲೆ ಆತ್ಮವು ಯಾವ ತರಹ ಅನುಭವ ಪಡೆಯುತ್ತದೆ ಎಂಬುದಕ್ಕೆ ಉದಾಹರಣೆ ಕೂಡ ನಾವು ನೋಡಿದ್ದೇವೆ. ಇದಕ್ಕೆ ರಕ್ಷಣೆ ಬೇಕು ಎಂಬುದು, ರಕ್ಷಣೆ ಬೇಡ ಎಂಬುದಕ್ಕೊಂದು ಉದಾಹರಣೆ ನಮ್ಮ ಸೀತಾಮಾತೆಯನ್ನ ಉದಾಹರಣೆಯನ್ನು, ಶ್ರೀರಾಮಚಂದ್ರನ ಉದಾಹರಣೆಯನ್ನು ಸಹ ನಮ್ಗೆ ಗುರುಗಳು ಕೊಟ್ಟಿದ್ದಾರೆ. ಅದೇ ತರಹ ನಿನ್ನೆ ನಾನು ಹೇಳ್ತಾ ಇದ್ದೆ, ರಿಚರ್ಡ್ ಬಾಕ್ ಹೇಳಿದ್ದಾರೆ, ದ ಮಾರ್ಕ್ ಆಫ್ ಯುವರ್ ಇಗ್ನೋರೆನ್ಸ್ ಈಸ್ ಡೆಪ್ತ್ ಆಫ್ ಯುವರ್ ಬಿಲೀಫ್ ಇನ್ ಇನ್ಜಸ್ಟಿಸ್ ಆ್ಯಂಡ್ ಟ್ರಾಜಿಡಿ ಅಂತ. ಅನ್ಯಾಯ ಮತ್ತು ದುರಂತಗಳಲ್ಲಿ ನೀವು ಎಷ್ಟರ ಮಟ್ಟಿಗೆ ಆಳವಾಗಿ ನಂಬಿಕೆ ಇಟ್ಕೊಂಡಿದ್ದೀರೋ ಅದುವೇ ನಿಮ್ಮದಲ್ಲಿರುವ ಅಜ್ಞಾನದ ನಿಜವಾದ ಗುರುತು. ಅಂದ್ರೆ ನನ್ಗೆಷ್ಟು ಅನ್ಯಾಯ ಆಗಿದೆ, ನನ್ಗೆಷ್ಟು ದುರಂತ ಆಗಿದೆ ಅಂತ ಹೇಳಿಬಿಟ್ಟು ನೀವು ನಂಬ್ತಿರೋ ನಿಮಗೆ ಅಷ್ಟು ಅಜ್ಞಾನ ಅಂತ ಅರ್ಥ. ನಾನು ಆ ಥರ ಅಂದ್ಕೊಳ್ಳೇಬಾರ್ದು, ಅಂದ್ಕೊಳ್ಳುವವರೇ ಅಜ್ಞಾನಿಗಳು ಅಂತ. ನನಗೆಷ್ಟು ಅನ್ಯಾಯವಾಯಿತು ಅಂತ ಅಂದ್ಕೊಳ್ಳೋದೇ ಅಜ್ಞಾನ ಅಂತ. ಎಲ್ಲೂ ಅನ್ಯಾಯವಿಲ್ಲ, ಅಜ್ಞಾನ ಇಲ್ಲ, ಅವಮಾನವಿಲ್ಲ, ಸಾವಿಲ್ಲ, ಆಪತ್ತಿಲ್ಲ ಅಂತ ತಿಳಿದುಕೊಳ್ಳುವುದೇ ಸುಜ್ಞಾನ, ಮಹಾಜ್ಞಾನ ಮತ್ತು ಮಹಾಪರಿಜ್ಞಾನ ಅಂತ ಹೇಳ್ತಾರೆ. ಆಪತ್ತೇ ಇಲ್ಲ, ನೀನು ಶರೀರವೇ ಅಲ್ಲ ಸಾಯುವುದಕ್ಕೆ, ನೀನು ಆತ್ಮ, ಸರ್ವತ್ರ ಇರುವ ಆತ್ಮ, ಸರ್ವ ಆತ್ಮ ಅಂತ ಒಂದು ವ್ಯಾಖ್ಯಾನಿಸಿದ್ದಾರೆ ಗುರುಗಳು. ಅಂದ್ರೆ ತತ್ವಮಸಿ ಶ್ವೇತಕೇತೋ, ನೀನು ಅದಾಗಿದ್ದೀಯಾ ಮಗು, ಇದಲ್ಲ ಎಂಬುದು ಉಪನಿಷತ್ನ ವಾಕ್ಯ. ಈ ತತ್ವಮಸಿ ಶ್ವೇತಕೇತು ನೀವು ಕೇಳಿದ್ದೀರಿ, ಇದರ ಬಗ್ಗೆ ಒಂದು ಕಥೆನೂ ಇದೆ. ಶ್ವೇತಕೇತು ಅಂತ ಉದ್ದಾಲಕ ಅಂತ ಮಹರ್ಷಿ ಇರ್ತಾರೆ, ಅವರ ಮಗನೇ ಶ್ವೇತಕೇತು. ಮಗನಿಗೆ 12 ವರ್ಷ ಆದಾಗ ಅವನಿಗೆ ಸಂಪ್ರದಾಯದಂತೆ ಗುರುಕುಲಕ್ಕೆ ಕಳಿಸ್ಬೇಕು. ಅವನು ಒಳ್ಳೆ ಒಂದು ಜ್ಞಾನಿ ಆಗ್ಬೇಕು ಅಂತ ಉದ್ದೇಶದಿಂದ ತಂದೆ ಅವನನ್ನು ಗುರುಕುಲಕ್ಕೆ ಕಳಿಸ್ತಾರೆ. ಅಲ್ಲಿ 12 ವರ್ಷಗಳ ಕಾಲ ಎಲ್ಲವನ್ನು, ವೇದ ಉಪನಿಷತ್ತು ಎಲ್ಲವನ್ನು ಅಭ್ಯಾಸ ಮಾಡಿದ ಶ್ವೇತಕೇತು ವಾಪಸ್ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಆ ತಂದೆ ಅವನ ಒಂದು ಪರಿವರ್ತನೆ ನೋಡ್ತಾರೆ. ಅಂದ್ರೆ ಅವನಿಗೆ ಒಂದು ಅಹಂಕಾರ ತುಂಬಿರುತ್ತೆ, ನಾನು ಎಲ್ಲವನ್ನು ಬಲ್ಲ ಜ್ಞಾನಿ ಅಂತ ಒಂದು ಅಹಂಕಾರ ತುಂಬಿರುತ್ತೆ. ಆ ಅಹಂಕಾರವನ್ನು ಗಮನಿಸಿದ ತಂದೆ ಅವನ ಅಹಂಕಾರವನ್ನು ಮುರಿಬೇಕು ಎಂಬ ಉದ್ದೇಶದಿಂದ, ನೀನು ಏನೆಲ್ಲ ಕಲ್ತ್ಕೊಂಡು ಬಂದಿ ಅಂತ ಕೇಳಿದಾಗ ನನಗೆ ಎಲ್ಲ ಬರುತ್ತೆ ನನಗೆ ಅಂತ ಒಂಥರ ಉದಾಸೀನ ಭಾವದಿಂದ ಹೇಳ್ತಾನೆ. ಆಗ ಹೇಳ್ತಾರೆ ತಂದೆ, ಶ್ವೇತಕೇತು, ನೀನು ಸಕಲ ಶಾಸ್ತ್ರಗಳನ್ನು ಓದಿ ದೊಡ್ಡ ಪಂಡಿತನಾಗಿ ಬಂದಿದ್ದೀಯಾ, ಆದರೆ ಯಾವುದನ್ನು ಕೇಳಿದರೆ ಕೇಳದೆ ಇರುವುದಿಲ್ಲವೋ, ಕೇಳಿದಂತೆ ಆಗುತ್ತದೆಯೋ, ಯಾವುದನ್ನು ತಿಳಿದರೆ ತಿಳಿಯದಿರುವುದಿಲ್ಲವೋ ಅಥವಾ ತಿಳಿದಂತ ಆಗುತ್ತದೋ ಅಂತಹ ಪರಮ ರಹಸ್ಯವಾದ ಒಂದು ಆದೇಶವನ್ನು, ಅಂದ್ರೆ ಬ್ರಹ್ಮಜ್ಞಾನವನ್ನು ನಿನ್ನ ಗುರುಗಳಿಂದ ಕಲ್ತಿದ್ಯಾ ಅಂತ ಕೇಳ್ತಾನೆ. ಇವನಿಗೆ ತಬ್ಬಿಬ್ಬಾಗ್ತಾನೆ, ಅವನಿಗೆ ಅದು ಏನಂತಲೇ ಅರ್ಥ ಆಗುದಿಲ್ಲ. ಅದನ್ನು ಕೇಳಿ, ಅದು ಹೇಗೆ ಸಾಧ್ಯ, ಒಂದು ತಿಳಿದರೆ ಜಗತ್ತಿನ ಎಲ್ಲವನ್ನೂ ತಿಳಿದಂಗೆ ಅಂತ ಹೇಳಿ ಆಲೋಚನೆ ಮಾಡ್ತಾನೆ. ಆಗ ಅವನಿಗೆ ಗೊತ್ತಾಗ್ತದೆ, ನನ್ನ ಗುರುಗಳಿಗೆ ಇದು ಮೋಸ್ಟ್ಲಿ ಗೊತ್ತಿರ್ಲಿಕ್ಕಿಲ್ಲ, ಗೊತ್ತಿರ್ತಿದ್ರೆ ನನಗೆ ಹೇಳ್ತಾ ಇದ್ರು ತಂದೆ ಗುರುಗಳು, ಅದಕ್ಕೆ ದಯವಿಟ್ಟು ನನಗೆ ನೀವು ಹೇಳಿ ಅಪ್ಪ ಅಂತ ಹೇಳ್ತಾರೆ. ಆಗ ತಂದೆ ಹೇಳ್ತಾನೆ, ಅವನಿಗೆ ಗೊತ್ತಾಗ್ತದೆ ಇವನು ಸರೆಂಡರ್ ಆಗ್ತಾ ಇದ್ದಾನೆ ಅಂತ ಗೊತ್ತಾಗಿ ಅವ್ರು ಹೇಳ್ತಾರೆ, ಒಂದು ಉದಾಹರಣೆಗಳ ಮೂಲಕ ಹೇಳ್ತಾರೆ. ಮಣ್ಣು ಮತ್ತು ಮಡಿಕೆ, ಮಣ್ಣಿನಿಂದ ಮಡಿಕೆ
ಹಣತೆ ಪಾತ್ರೆ ಎಲ್ಲ ಮಾಡ್ತಾರೆ. ಆದರೆ ಆ ಜಗತ್ತಿನಲ್ಲಿರುವ ಸಕಲ ಮಡಿಕೆ ಹಣತೆ ಪಾತ್ರೆಗಳನ್ನು ಪ್ರತ್ಯೇಕವಾಗಿ ನಮಗೆ ಇದಾಗಬೇಕು, ಇದು ಮಣ್ಣಿನಿಂದ ಮಾಡಿದ್ದು, ಇದು ಮಣ್ಣಿನಿಂದ ಮಾಡಿದ್ದು, ಈ ಮಣ್ಣಿನ ಗುಣ ಈ ತರ ಅಂತ ಹೇಳಿ ನಾವು ತಿಳಿಯಬೇಕಿಲ್ಲ. ಮಣ್ಣಿನ ನಿಜವಾದ ಸ್ವರೂಪ ತಿಳಿದರೆ ಮಣ್ಣಿನಿಂದ ಮಾಡಿದ ಎಲ್ಲಾ ವಸ್ತುಗಳ ತಿಳಿದಂತೆ ಎಲ್ಲಾ ವಸ್ತುಗಳ ಸತ್ಯ ಕೂಡ ತಿಳಿದತ್ತೆ. ಅದರ ಗುಣಗಳು, ಈ ಮಣ್ಣಿನ ಗುಣಗಳು ಏನಿದೆ ಅದೇ ಈ ಎಲ್ಲಾ ವಸ್ತುಗಳಲ್ಲೂ ಇರುತ್ತೆ. ಆದ್ರಿಂದ ಅದರ ಪ್ರತ್ಯೇಕ ನಮಗೆ ಅದರ ಸತ್ಯ ತಿಳಿಬೇಕಾಗಿಲ್ಲ. ಹೆಸರು ಮತ್ತು ರೂಪಗಳು ಕೇವಲ ಮಾತಿಗೆ ಮಾತ್ರ, ಮೂಲತಃ ಅದೆಲ್ಲ ಮಣ್ಣೆ ಅಂತ ಒಂದು ಮಣ್ಣಿನ ಎಕ್ಸಾಂಪಲ್ ಕೊಡ್ತಾರೆ. ಆಮೇಲೆ ಆಲದ ಮರ ಮತ್ತು ಬೀಜ. ಉದ್ದಾಲಕರು ಆಲದ ಮರದ ಹಣ್ಣು ಒಂದನ್ನು ತಂದು ಅದನ್ನು ಒಡೆದು ಆ ಸಣ್ಣ ಬೀಜ ತೆಗೆದು ತೋರಿಸ್ತಾರೆ. ಈ ಸಣ್ಣ ಬೀಜವನ್ನು ನೋಡಿದ್ರೆ ನಿಮ್ಗೆ, ಈ ಒಡೆದು ನೋಡಿದ್ರೆ ನಿಮ್ಗೆ ಏನ್ ಕಾಣಿಸ್ತದೆ ಅಂತ ಕೇಳ್ತಾರೆ. ಆ ಸಣ್ಣ ಬೀಜ ಇರ್ತಲ್ಲ, ಅದನ್ನು ಅವನು ಹೇಳ್ತಾನೆ, ಒಡೆದು ನನ್ಗೆ ಏನು ಕಾಣಿಸ್ತಾ ಇಲ್ಲ, ಅದು ತುಂಬಾ ಸೂಕ್ಷ್ಮ ಆಗಿದೆ ಅಂತ ಹೇಳ್ತಾನೆ. ಆಗ ತಂದೆ ಹೇಳ್ತಾರೆ, ಕಣ್ಣಿಗೆ ಕಾಣಿಸದ ಆ ಸೂಕ್ಷ್ಮವಾದ ಚೇತನ, ಅಂದ್ರೆ ಕಣ್ಣಿಗೆ ಕಾಣಿಸುವುದೇ ಇಲ್ಲ ಆ ಒಳಗಡೆ ಬೀಜದೊಳಗಿನ ಒಂದು ಅಂಶ, ಆ ಸೂಕ್ಷ್ಮವಾದ ಚೇತನ, ಇಷ್ಟೊಂದು ಚೇತನದಲ್ಲಿ ಇಷ್ಟೊಂದು ದೊಡ್ಡ ಆಲದ ಮರ ಅಡಗಿದೆ. ಅದನ್ನು ಬೀಜ ಹಾಕಿದ್ರೆ ನಮ್ಗೆ ಆಲದ ಮರನೇ ಸಿಗುತ್ತೆ. ಈ ಇಡೀ ಜಗತ್ತಿನ ಮೂಲವು ಅಂತಹ ಕಣ್ಣಿಗೆ ಕಾಣದ ಪರಮ ಚೇತನವೇ ಆಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು, ಉಪ್ಪು ಮತ್ತು ನೀರು. ಉಪ್ಪು ಈ ಪಾತ್ರೆಗೆ ಒಂದು ನೀರು ಹಾಕಿ ಉಪ್ಪು ಹಾಕಿ ಮಾರನೇ ದಿನ ತಗೊಂಡ್ ಬಾ ಅಂತ ಹೇಳ್ತಾರೆ. ಅವನು ತಗೊಂಡ್ ಬಂದಾಗ ಅದರಲ್ಲಿ ಉಪ್ಪು ತೆಗೆದುಕೊಡು ಅಂತ ಹೇಳ್ತಾರೆ. ಉಪ್ಪು ತೆಗೆದುಕೊಡ್ಲಿಕ್ಕೆ ಆಗಲ್ಲ, ಅದು ಉಪ್ಪು ನೀರಿನಲ್ಲಿ ಕರಗಿರ್ತದೆ. ಅದನ್ನು ಆದ್ರೆ ನೀರು ನೆಕ್ಕಿ ನೋಡಿದಾಗ ಉಪ್ಪು ಅದರಲ್ಲಿ ಉಪ್ಪಾಗಿರುತ್ತದೆ ನೀರು. ಅದನ್ನೇ ಹೇಳ್ತಾರೆ ಗುರುಗಳು, ನೋಡು ಉಪ್ಪು ಕಣ್ಣಿಗೆ ಗುಡುಗಳಲ್ಲ ತಂದೆ. ಉಪ್ಪು ಕಣ್ಣಿಗೆ ಕಾಣಿಸದಿದ್ದರೂ ನೀರಿನ ಅಣುವಲ್ಲೂ ಹೇಗೆ ಉಪ್ಪು ವ್ಯಾಪಿಸಿದೆಯೋ ಹಾಗೆಯೇ ಆ ಪರಬ್ರಹ್ಮ ಜಗತ್ತಿನ ಪ್ರತಿಯೊಂದರಲ್ಲೂ ವ್ಯಾಪಿಸಿದ್ದಾರೆ ಅಂತ ಹೇಳ್ತಾರೆ. ಎಲ್ಲ ಉದಾಹರಣೆಗಳನ್ನು ನೀಡಿ ಉದ್ದಾಲಕರು ಅಂತ ಹೇಳ್ತಾರೆ, ಸ ಆತ್ಮ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತು. ಅಂದ್ರೆ ಮಗನನ್ನೇ ಉದ್ದೇಶಿಸಿ ಈ ಒಂದು ತತ್ವಮಸಿ ಶ್ವೇತಕೇತು ಅಂತ ಹೇಳ್ತಾ ಇರೋದು. ಆ ಸೂಕ್ಷ್ಮ ಚೇತನವೇ ಈ ಜಗತ್ತಿನ ಸತ್ಯ. ಸ ಆತ್ಮ ತತ್ ಸತ್ಯಂ ಅಂದ್ರೆ ಆ ಒಂದು ನೀನು ಬರೀ ಶರೀರ ಅಥವಾ ಅಹಂಕಾರ ಪಂಡಿತನಲ್ಲ, ಆ ದಿವ್ಯ ಆತ್ಮನೇ ನೀನಾಗಿದ್ಯಾ. ಅಂದ್ರೆ ಆ ಸೂಕ್ಷ್ಮ ಚೇತನವೇ ಈ ಜಗತ್ತಿನ ಸತ್ಯ. ಸ ಆತ್ಮ ತತ್ವಮಸಿ ಶ್ವೇತಕೇತು. ಎಲೆ ಶ್ವೇತಕೇತುವೆ, ನೀನು ಆ ಪರಬ್ರಹ್ಮನೇ ಆಗಿದ್ಯಾ ಅಂತ ಹೇಳ್ತಾರೆ ತಂದೆ. ಅಂದ್ರೆ ಈ ಬರೀ ಪುಸ್ತಕದ ವಿದ್ಯೆಯಿಂದ ಅಹಂಕಾರ ಬೆಳೀತದೆ ಹೊರತು ಆತ್ಮಜ್ಞಾನ ಸಿಗುವುದಿಲ್ಲ. ಅಂದ್ರೆ ನೀನು ಅದಾಗಿದ್ದೀಯಾ ಅಂತ ಹೇಳುವುದಕ್ಕೇನೆ ಈ ಉದಾಹರಣೆಯನ್ನು ಕೊಟ್ಟಿದ್ದಾರೆ ನಮ್ಮ ಗುರುಗಳು. ನೆಕ್ಸ್ಟ್, ಈ ಆತ್ಮ ಮತ್ತು ಪರಮಾತ್ಮ ಒಂದೇ. ಹೊರಗಿನ ಜಗತ್ತನ್ನು ಸೃಷ್ಟಿಸಿ ಬೆಳಗುತ್ತಿರುವ ಈ ಪರಮಾತ್ಮ ಮತ್ತು ನಿನ್ನ ಶರೀರದ ಒಳಗಿರುವ ಆತ್ಮ ಎರಡೂ ಬೇರೆ ಬೇರೆ ಅಲ್ಲ, ಒಂದೇ ಆಗಿದೆ ಅಂತ ಈ ಮಾತು, ಈ ಒಂದು ವಾಕ್ಯ ನಮ್ಗೆ ತಿಳಿಸ್ತದೆ. ಇದು ನಮಗೆ ಒಮ್ಮಿಂದೊಮ್ಮೆಲೆ ತಿಳಿಯುವುದಿಲ್ಲ. ಅಂದ್ರೆ ತತ್ ಅಂದ್ರೆ ಅದು, ತ್ವಂ ಅಂದ್ರೆ ನೀನು, ಅಸಿ ಅಂದ್ರೆ ಆಗಿದ್ಯಾ, ನೀನು ಅದಾಗಿದ್ಯಾ. ಅಂದ್ರೆ ನೀನು ಇದಲ್ಲ, ಯಾವ್ಯಾವುದನ್ನು ಇದು ಇದು ಎಂದುಕೊಳ್ಳುತ್ತಿದೆಯೋ ಪ್ರಾಪಂಚಿಕವಾಗಿ ಅದು ಯಾವುದೂ ನೀನಲ್ಲ. ನನ್ನ ಕಣ್ಣು, ನನ್ನ ಕಾಲು, ನನ್ನ ಇದು ಅಂತ ಹೇಳ್ತೀವಲ್ವ ನಾವು, ಅದು ಯಾವುದು ನೀನಲ್ಲ. ನೀನು ಶರೀರ ಅಂತ ಅನ್ಕೊಂಡಿದ್ಯಾ, ಆಪತ್ತು ಸಾವು ಅವಮಾನ ಅಂತ ಅನ್ಕೊಂಡಿದ್ಯಾ, ಇದಾವುದು ನೀನಲ್ಲ. ನಿನಗೆ ರಕ್ಷಣೆಯ ಅಗತ್ಯವಿಲ್ಲದ ವಸ್ತು ಆಗಿದ್ಯಾ ನೀನು. ನಿನಗೆ ರಕ್ಷಣೆ ಅಗತ್ಯವಿಲ್ಲದ ವಸ್ತುವೇ ನೀನಾಗಿದ್ಯಾ. ನೀನು ಸದಾ ಇರುವ ವಸ್ತುವಾಗಿದ್ಯಾ, ಸತ್ತರೂ ಸಾವಿಲ್ಲದವನು ನೀನು ಅಂತ ಹೇಳ್ತಾರೆ ನಮ್ಮ ಗುರುಗಳು. ಅಂದ್ರೆ ಇದೆಲ್ಲ ನಮ್ಗೆ ಒಂದೇ ಸರಿ ಹೇಳಿದ್ರೆ, ಈಗ ನಾವು ತಕ್ಷಣ ಧ್ಯಾನಕ್ಕೆ ಬಂದ ಕೂಡಲೇ ಒಂದೇ ಸರಿ ಹೇಳಿದ್ರೆ ಅರ್ಥ ಆಗಲ್ಲ. ನೀನು ಅದು ಆಗಿದ್ಯಾ, ನೀನು ಪರಬ್ರಹ್ಮನೇ ಆಗಿದ್ಯಾ ಅಂತ ಹೇಳಿದ್ರೆ ಇದು ನಮಗೆ ಒಮ್ಮಿಂದೊಂಬೆಲೆ ಅರ್ಥ ಆಗಲ್ಲ. ತಿನಗ ವೇಮು ತೀಯಗ ನುಂಡು ಅನಗ ಅನಗ ರಾಗ ಮತ ಚೇಯದನು ಅಂದ. ತಿಂದು ಬೇವಿನ ಎಲೆ ಹೆಂಗೆ ಸಿಹಿ ಆಗುತ್ತೆ, ಇವತ್ತು ತಿಂದ್ರೆ ಕಹಿ, ನೆಕ್ಸ್ಟ್ ನಾಳೆನೂ ಕಹಿ, ನಾಡ್ದು ಕಹಿ, ಕ್ರಮೇಣ ತಿಂತಾ ಇದ್ದಂಗೆ ಏನೋ ಒಂದು ತಿಂತಾ ಇದ್ದೀವಿ ಅಂದ್ರೆ ಅದ್ರ
ಆ ಒಂದು ಕಹಿಯ ಅನುಭವ ನಮಗೆ ಆಗ್ತಾ ಇರಲ್ಲ. ಏನೋ ಎಲೆ ಸಿಹಿ ಇದ್ದಂಗೆ ಅನಿಸ್ತದೆ ಅಂತ ಅನಿಸ್ತದೆ. ಹಾಗೆ ಹಾಡುತ್ತಾ ಹಾಡುತ್ತಾ ರಾಗ ಮಾಧುರ್ಯವಾಗ್ತದೆ. ನಾನು ಆತ್ಮ, ನಾನು ಆತ್ಮ ಎಂದು ಕೇಳುತ್ತಾ ಕೇಳುತ್ತಾ ನಿಮಗೆ ಅದು ಸ್ವಾಧ್ಯಾಯ ಮಾಡುತ್ತಾ, ಸಜ್ಜನ ಸಾಂಗತ್ಯ ಮಾಡುತ್ತಾ, ಧ್ಯಾನದಲ್ಲಿ ತೊಡಗಿಕೊಂಡ್ರೆ ನಿಮಗೆ ಎಲ್ಲವೂ ತಿಳಿಯುತ್ತದೆ ಅಂತ ಹೇಳ್ತಾರೆ ಗುರುಗಳು. ಅಂದ್ರೆ ಒಂದೇ ಸತಿ ನಿಮ್ಗೆ ಯಾವುದು ಸಹ ಅರ್ಥ ಆಗಲ್ಲ ಹೇಳಿದ್ರೆ, ನಿಮ್ಮ ಈ ಒಂದು ಧ್ಯಾನದ ಸಾಧನೆಯಿಂದ ನಿಮಗೆ ಎಲ್ಲವೂ ಅರ್ಥ ಆಗುತ್ತೆ. ಅಜ್ಞಾನಿಯು ಕ್ರಮೇಣವಾಗಿ ಜ್ಞಾನಿ, ಸುಜ್ಞಾನಿ ಹಾಗೂ ಮಹಾಜ್ಞಾನಿ ಆಗುತ್ತಾ ಹೋಗುತ್ತೆ. ಹೇಗಂದ್ರೆ ಸಣ್ಣ ಮಗು ಯಾವ ತರ ಬೆಳವಣಿಗೆ, ಆ ಬೆಳವಣಿಗೆ ನಮ್ಗೆ ನೋಡಕ್ಕಾಗಲ್ಲ. ಡೈಲಿ ದಿನ ದಿನ ನೋಡಿದ್ರೆ ನಮ್ಗೆ ಅದು ಬೆಳೀತಾ ಇದೆ ಅಂತ ಗೊತ್ತಾಗಲ್ಲ. ಒಂದು ದಿನ ಇಷ್ಟುದ್ದ ಇದ್ದದ್ದು ಇನ್ನೊಂದು ದಿನ ಇಷ್ಟುದ್ದ ಅಂದ್ರೆ ಅದು ಕ್ರಮೇಣ ಬೆಳೀತಾ ದಿನಾಲೂ ಬೆಳೆಯುತ್ತದೆ ಆ ಮಗು. ಯಾವ ಕ್ಷಣದಲ್ಲಿ ಮಗು ದೊಡ್ಡವನಾಗ್ತಾನೆ ಅಂತ ನಮ್ಗೆ ಗೊತ್ತಾಗುತ್ತಾ? ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಬೆಳೆಯುತ್ತಲೇ ಇರುತ್ತಾನಲ್ವಾ ಅಂತ ಕೇಳ್ತಾರೆ ನಮ್ಮ ಗುರುಗಳು. ಈ ಆತ್ಮ ಕೂಡ ಕ್ಷಣದಲ್ಲಿ ತನ್ನನ್ನು ತಾನು ತಿಳಿದುಕೊಳ್ಳುತ್ತದೆ. ಯಾವ ಕ್ಷಣದಲ್ಲಿ ಯಾವ ಲೋಕದಲ್ಲಿ ಕೂಡ ಅದು ತಿಳ್ಕೊಳ್ತಾನೆ ಹೋಗ್ತದೆ, ಅನುಭವ ಪಡ್ಕೊಂಡೇ ಹೋಗ್ತದೆ. ಅಂದರೆ ತನ್ನನ್ನು ತಾನು ಹಾಗೆಯೇ ತಿಳಿದುಕೊಳ್ತಾನೆ ಇರ್ತದೆ. ನಾವು ಅದೇ ಕ್ರಮದಲ್ಲಿದ್ದೇವೆ. ಯಾವುದೇ ಲೋಕದಲ್ಲಿದ್ರೂ ಕೂಡ, ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಜನಾಲೋಕ, ಯಾವ ಲೋಕದಲ್ಲಿ ಇದ್ರೂ ಕೂಡ ನಮಗೆ ಅನುಭವ ಆಗ್ತಾ ಇರ್ತದೆ. ನಮ್ಮನ್ನು ನಾವು ತಿಳ್ಕೊಳ್ತಾ ಇರ್ತೀವಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಇನ್ನಷ್ಟು ಅಭಿವೃದ್ಧಿ ಜರುಗುತ್ತಲೇ ಇರ್ತದೆ. ಆತ್ಮ ಎ ಹಂತದಿಂದ ಬಿ ಹಂತ, ಬಿ ಹಂತದಿಂದ ಸಿ ಹಂತದಿಂದ ಡಿ ಹಂತ, ಹೀಗೆ ಬೆಳೆಯುತ್ತಾ ಇರುತ್ತದೆ. ನಮ್ಮ ಹಂತಗಳಿಂದ ಅನುಭವಗಳನ್ನು ನಾವು ಗಳಿಸುತ್ತಲೇ ಇರ್ತೇವೆ. ಎಷ್ಟೋ ಜನ್ಮಗಳನ್ನು ಎತ್ತಿ ಹಿಮಾಲಯದಷ್ಟು ಅನುಭವಗಳನ್ನು ನಾವು ಪಡ್ಕೊಂಡಿರ್ತೀವಿ. ಕೊನೆಗೆ ಮನುಷ್ಯನು ಮಹಾಪರಿಜ್ಞಾನಿ ಆಗ್ತಾನೆ ಅಂತ ಹೇಳ್ತಾರೆ. ನಾವು ಮತ್ತೆ ಮತ್ತೆ ತಿಳ್ಕೊಳ್ಬೇಕಾದ ಒಂದು ಅಂಶ ಅಂದ್ರೆ ವಿಪತ್ತು, ಆಪತ್ತು ಎಲ್ಲೂ ಕೂಡ ಇಲ್ಲ. ಅನ್ಯಾಯ, ಅಕ್ರಮ ಎಂಬುದು ಎಲ್ಲೂ ಇಲ್ಲ. ದುರಂತ ಎಂಬುದು ಕೂಡ ಎಲ್ಲೂ ಇಲ್ಲ. ಆತ್ಮದ ಪಯಣವೇ ಆಪತ್ತುಗಳು ಇಲ್ಲದ್ದು ಅಂತ ಹೇಳ್ತಾರೆ. ಆಮೇಲೆ ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವ ಭವಿತಾವ ನ ಭುವಹೋ ಅಜೋ ನಿತ್ಯ ಶಾಶ್ವತೋ ನ ಹನ್ಯತೆ ಹನ್ಯಮಾನೇ ಶರೀರೆ ಅಂತ ಹೇಳ್ತಾರೆ. ಅಂದ್ರೆ ನ ಹನ್ಯತೆ ಹನ್ಯಮಾನೇ ಶರೀರೆ ಅಂದ್ರೆ ಆತ್ಮಕ್ಕೆ ಯಾವ ಕಾಲದಲ್ಲೂ ಜನನವೂ ಇಲ್ಲ, ಮರಣವೂ ಇಲ್ಲ. ಇದು ಹುಟ್ಟಿ ಮತ್ತೆ ಇಲ್ಲದಂತಾಗುವ ವಸ್ತು ಕೂಡ ಅಲ್ಲ. ಆತ್ಮವು ಹುಟ್ಟುರಹಿತ, ನಿತ್ಯ, ಶಾಶ್ವತ ಮತ್ತು ಪುರಾತನ. ದೇಹವು ನಾಶವಾದರೂ ಕೂಡ ಆತ್ಮ ನಾಶವಾಗುವುದಿಲ್ಲ ಅಂತ ಹೇಳ್ತಾರೆ ಈ ಭಗವದ್ಗೀತೆಯಲ್ಲಿ. ಶರೀರ ಕೊಲ್ಲಲ್ಪಟ್ಟಾಗ ಆತ್ಮವು ಕೊಲ್ಲಲ್ಪಡುವುದಿಲ್ಲ. ನ ಹನ್ಯತೆ ಹನ್ಯಮಾನೆ ಶರೀರ ಅಂದ್ರೆ ಶರೀರ ಕೊಲ್ಲಲ್ಪಟ್ಟಾಗ ಆತ್ಮ ಕೊಲ್ಲಲ್ಪಡುವುದಿಲ್ಲ. ನೀನು ಕೊಲ್ಲಲು ಸಾಧ್ಯವಿಲ್ಲದ ಆತ್ಮ ಅಂತ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ. ಈ ರಾಖಿ ಆವಾಗ ನಮ್ಗೊಂದು ಎಲ್ಲರಿಗಾಗ್ತದೆ, ಗುರುಗಳು ಹೆಂಗೆ ರಾಖಿ ಕಟ್ಟಿಸ್ಕೊಳ್ತಾರಲ್ಲ, ಇಷ್ಟೆಲ್ಲ ಹೇಳ್ತಾರೆ. ರಕ್ಷಣೆ ಬೇಡ, ರಕ್ಷಣೆ ಬೇಡ, ಯಾಕೆ ಮತ್ತೆ ರಾಖಿ ಕಟ್ಟಿಸ್ಕೊಂಡ್ರು, ಯಾಕೆ ಆ ಸಮಾರಂಭದಲ್ಲಿ ಪಾಲ್ಗೊಂಡ್ರು ಅಂತ ಇದೆಲ್ಲ ನಿಮ್ಗೆ ತಿಳಿಸ್ಲಿಕ್ಕೋಸ್ಕರನೇ ಅವರು ಈ ಪಾಲ್ಗೊಂಡಿದ್ದು, ರಾಖಿ ಕಟ್ಟಿದ್ದು ಅಂತ ಹೇಳ್ತಾರೆ. ಈ ರಾಖಿ ಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ ಯಾರೋ ಬಂದು ನನಗೆ ಇದನ್ನು ಕಟ್ಟಿದರು, ರಾಖಿ ನನಗೆ ಕಟ್ಟಿದ್ರು, ನೋಡಲು ಚೆನ್ನಾಗಿದೆ, ಕಟ್ಟಿಸ್ಕೊಂಡೆ ಅಂತ ಹೇಳ್ತಾರೆ. ಆದರೆ ನನಗೆ ಇದರಿಂದ ಯಾವುದೇ ರಕ್ಷಣೆ ಬೇಕಾಗಿಲ್ಲ, ಇದು ನನ್ನನ್ನು ರಕ್ಷಿಸುವುದಿಲ್ಲ, ನನಗೆ ರಕ್ಷಣೆಯ ಅಗತ್ಯವೂ ಇಲ್ಲ, ನನಗೆ ರಕ್ಷಣೆ ಬೇಡ. ನನಗೆ ಬೇಕಿರುವುದು ಯಾವುದು? ಶಿಕ್ಷಣ. ನನಗೆ ತರಬೇತಿ ಅಥವಾ ಶಿಕ್ಷಣ, ನನಗೆ ಟ್ರೈನಿಂಗ್ ಬೇಕು. ಅದಕ್ಕೋಸ್ಕರ ನಾನು ಇದನ್ನು ನಿಮ್ಗೆ ಹೇಳುವುದಕ್ಕೋಸ್ಕರ ನಾನು ಇದನ್ನು ಕಟ್ಟಿಸ್ಕೊಂಡಿದ್ದು ಅಂತ ಹೇಳ್ತಾರೆ. ಪ್ರತಿಯೊಂದು ಅನುಭವವು ಕೂಡ ಶಿಕ್ಷಣವನ್ನೇ ನೀಡುತ್ತದೆ ಅಂತ. ಸಂಗೀತ ಕಲಿಯೋನು ಸಂಗೀತವೇ ಬರದ ಹಂತದಿಂದ ಮೆಲ್ಲನೆ ಕಲಿಯುತ್ತಾ ಎಷ್ಟೋ ರಾಗಗಳನ್ನು, ತಾಳಗಳನ್ನು, ಶ್ರುತಿಗಳನ್ನು, ಲಯಗಳನ್ನು ಮತ್ತೆ ಕೀರ್ತನೆಗಳನ್ನು ಕಲಿತಾನೆ. ಅದೇ ತರ ಆತ್ಮ ಕೂಡ ಈ ಹಂತವಾಗಿ ಕಲಿಬೇಕು ಅಂತ ಕಲಿತಾ ಇದೆ ಅಂತ ಹೇಳ್ತಾರೆ. ಆತ್ಮ ಇಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಈ ಆತ್ಮ ಎಂಬುದು ಪುರುಷ ಪದಾರ್ಥ, ಶರೀರ ಎಂಬುದು ಮನಸ್ಸು, ಬುದ್ಧಿ ಮತ್ತು ಪ್ರಕೃತಿ ಪದಾರ್ಥಗಳು. ಮನಸ್ಸು, ಬುದ್ಧಿ ಎಂಬ ಪ್ರಕೃತಿ ಪದಾರ್ಥಗಳು ಅಂತ ಹೇಳ್ತಾರೆ. ಶರೀರ, ಮನಸ್ಸು, ಬುದ್ಧಿ ಇವುಗಳು ಪ್ರಕೃತಿ, ಆತ್ಮ ಎಂಬುದು ಪುರುಷ ಅಂತ.
ಹಾಗೆಯೇ ಜೀವಿಯು ತನ್ನ ಜೀವನದ ಪ್ರತಿಯೊಂದು ಅನುಭವದಿಂದ ಜೀವನದ ಪಾಠಗಳನ್ನು, ಆತ್ಮದ ಪಾಠಗಳನ್ನು ಕಲಿಯುತ್ತಲೇ ಇರುತ್ತಾನೆ. ಆ ಜೀವಿಯು ಪ್ರಕೃತಿಯ ಅನುಸಂಧಾನದೊಂದಿಗೆ ಸೇರಿ ಎಷ್ಟೋ ಜನ್ಮಗಳನ್ನು ಎತ್ತಿ ಎತ್ತಿ ಕೊನೆಗೆ ಪ್ರಕೃತಿಯನ್ನು ಮೀರಿ ದೇವರಾಗಿ ಬದಲಾಗುತ್ತಾನೆ. ಅಂದ್ರೆ ಪ್ರಕೃತಿ ಎಂಬುದು ಇಲ್ಲಿ ಶರೀರ, ಮನಸ್ಸು, ಬುದ್ಧಿ ಅಂತ ಹೇಳಿದಾರಲ್ವಾ, ಅದನ್ನು ಈ ಜೀವಿ ಅಂದ್ರೆ ಆತ್ಮಕ್ಕೆ ಹೋಲಿಸಿದ್ದಾರೆ. ಆ ಜೀವಿ ಏನ್ ಮಾಡ್ತಾನೆ, ಪ್ರಕೃತಿಯೊಂದಿಗೆ ಅನುಸಂಧಾನವಾಗಿ ಈ ಜೀವಿಯೊಟ್ಟಿಗೆ ಈ ಶರೀರ, ಮನಸ್ಸು, ಬುದ್ಧಿ ಎಲ್ಲ ಸೇರಿ ಎಷ್ಟೋ ಜನ್ಮ ಎತ್ತುತ್ತಾನೆ. ಅಂದ್ರೆ ಆಗ ಒಂದು ಭ್ರಮಾಲೋಕದಲ್ಲಿ ಇರುತ್ತೆ ಆತ್ಮ. ಈ ಪ್ರಕೃತಿಯೊಂದಿಗೆ ಸೇರಿದ ಆತ್ಮ ಎಲ್ಲ ಎಷ್ಟೋ ಜನ್ಮಗಳನ್ನು ಎತ್ತಿ ಪ್ರಕೃತಿಯನ್ನು ಮೀರಿ, ಅಂದ್ರೆ ಆ ಶರೀರ, ಮನಸ್ಸು, ಬುದ್ಧಿ ಎಲ್ಲವನ್ನೂ ಮೀರಿ ದೇವರಾಗಿ ಬದಲಾಗುತ್ತಾನೆ. ಪ್ರಕೃತಿಗೆ ಒಳಪಟ್ಟಿದ್ದ ಆತ್ಮವು ಪ್ರಕೃತಿಯಿಂದ ಹೊರಬಂದ ಆತ್ಮವಾಗಿ ಬದಲಾಗುತ್ತೆ. ಅಂದ್ರೆ ಬರೀ ಆತ್ಮ ಇದ್ದದ್ದು ಈ ಪ್ರಕೃತಿಯೊಂದಿಗೆ, ಅಂದ್ರೆ ಶರೀರ, ಮನಸ್ಸು, ಬುದ್ಧಿಯೊಂದಿಗೆ ಸೇರಿ ಅದು ಯಾವ ತರ ಭ್ರಮಾಲೋಕದಲ್ಲಿ ವಿಹರಿಸಿ ಎಷ್ಟೋ ಜನ್ಮಗಳನ್ನು ಪಡ್ಕೊಂಡು ಆಮೇಲೆ ಏನಾಗುತ್ತೆ, ಪ್ರಕೃತಿಯನ್ನು ಮೀರಿ, ಅಂದ್ರೆ ಎಲ್ಲವೂ ನಾನಲ್ಲ ಅಂತ ಅಂದ್ಕೊಂಡು ಜ್ಞಾನವನ್ನು ಸಂಪಾದನೆ ಮಾಡಿ ಆತ್ಮವಾಗಿ, ಕೇವಲ ಪ್ರಕೃತಿಯನ್ನು ಮೀರಿದ ಆತ್ಮವಾಗಿ ಬದಲಾಗುತ್ತೆ. ಅಂದ್ರೆ ಪ್ರಕೃತಿಯಿಂದ ಹೊರಬಂದ ಆತ್ಮವಾಗುತ್ತದೆ. ಅನುಭವಗಳ ಪರಂಪರೆಯಿಂದ, ಎಲ್ಲ ಅನುಭವಗಳ ಗ್ರಹಿಕೆಯಿಂದ ಅಂತ ಹೇಳ್ತಾರೆ. ಪ್ರಕೃತಿ ಜೀವಿಯಾಗಿ ಅಲ್ಲದೆ ಈ ಪುರುಷ ಜೀವಿಯಾಗಿ ಬದಲಾಗ್ತದೆ ಆತ್ಮ ಅಂತ. ಪ್ರಕೃತಿ ಜೀವಿ ಅಲ್ಲದೆ ಪುರುಷ ಜೀವಿ ಅಂದ್ರೆ ಬರೀ ಆತ್ಮ ಅಂತ ಆಗ್ಬಿಡುತ್ತದೆ. ಇಲ್ಲಿ ಪ್ರಕೃತಿ ಮತ್ತು ಪುರುಷ ಅಂತ ಹೇಳಿದ್ದಾರೆ ಗುರುಗಳು. ಈಗ ಇನ್ನೊಂದು ಅದೇ ತರ ಇನ್ನೊಂಚೂರು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾರೆ. ಆರಂಭದಲ್ಲಿ ಪುರುಷನು ಪ್ರಕೃತಿಯಲ್ಲಿ ಲೀನವಾಗುತ್ತಾನೆ. ಪುರುಷನು ಪ್ರಕೃತಿಯಲ್ಲಿ ಲೀನವಾಗುವುದಂದ್ರೆ ಈ ಶರೀರ, ಮನಸ್ಸು, ಬುದ್ಧಿಯ ಒಳಗೆ ಆತ್ಮ ಇರುತ್ತೆ ಅಂತ. ಕ್ರಮೇಣ ಪ್ರಕೃತಿಯಿಂದ ವಿಮುಖನಾಗಿ ತನ್ನಲ್ಲಿ ತಾನು ಲೀನವಾಗುತ್ತದೆ. ಆಗ ಅವನು ಪುರುಷೋತ್ತಮನಾಗುತ್ತಾನೆ. ಪ್ರಕೃತಿಯಲ್ಲಿ ಲೀನವಾದವನು ಪುರುಷಾಧಮ. ಅಂದ್ರೆ ಬರೀ ಒಂದು ಪ್ರಕೃತಿಯಲ್ಲಿ ಲೀನವಾಗುವುದಂದ್ರೆ ಪ್ರಾಪಂಚಿಕ ಜೀವನದಲ್ಲಿರುವವನು ಪುರುಷಾಧಮ. ಅದೇ ಪ್ರಕೃತಿಯಿಂದ ಹೊರ ಬಂದವನು ಪುರುಷೋತ್ತಮ ಅಂತ ಹೇಳ್ತಾರೆ. ಅವನೇ ದೇವದೇವನಾಗ್ತಾನೆ ಅಂತ. ಜೀವಿಯು ಅನುಭವಗಳ ಪರಂಪರೆಯಲ್ಲಿ ಅನೇಕ ಜನ್ಮಗಳನ್ನು ದಾಟಿ ದೇವರಾಗಿ ಬದಲಾಗುತ್ತಾನೆ. ಜೀವಾತ್ಮನು ಸರ್ವಾತ್ಮನಾಗಿ ಬದಲಾಗ್ತಾನೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಈ ಪ್ರಕೃತಿ ಮತ್ತು ಪುರುಷನ ಒಂದು ಐಡೆಂಟಿಫಿಕೇಶನ್ ಕೊಟ್ಟಿದ್ದಾರೆ ನಮ್ಗೆ ಗುರುಗಳು ಅಂತ. ನನಗೆ ಅಪಾಯವಿದೆ ಎಂಬ ಭಾವನೆಯಿಂದ ನನಗೆ ಯಾವುದೇ ಅಪಾಯವಿಲ್ಲ, ಆಪತ್ತಿಲ್ಲ ಎಂಬ ಭಾವನೆಗೆ ಬಂದಾಗ ಮನುಷ್ಯ ದೇವರಾಗಿ ಬದಲಾಗ್ತಾನೆ. ನಾನು ಆಪತ್ತಿನಲ್ಲಿ ಇದ್ದೇನೆ ಅಂದುಕೊಂಡಾಗಲೆಲ್ಲ ಅವನು ಕೇವಲ ಜೀವಿ. ಆಪತ್ತೂ ಇಲ್ಲ, ರಕ್ಷಣೆಯೂ ಇಲ್ಲ, ಇದೆಲ್ಲವೂ ಒಂದು ಆಟ ಎಂದು ತಿಳಿದುಕೊಂಡವನು ದಿವ್ಯನಾಗಿ ಬದಲಾಗುತ್ತಾನೆ. ಈ ಮಾನವನು ದಿವ್ಯ ಲೋಕಕ್ಕೆ ಸೇರಿದವನು, ಕೇವಲ ಶರೀರಕ್ಕೆ ಸೇರಿದವನಲ್ಲ. ಈ ಲೋಕಕ್ಕೆ ಅಂದ್ರೆ ಭೂಲೋಕಕ್ಕೆ ಸೇರಿದವನಲ್ಲ, ದಿವ್ಯ ಲೋಕಕ್ಕೆ ಸೇರಿದವನು. ನಾವು ಅಂಗಿ, ಕುರ್ತಾ ಎಲ್ಲ ಯಾವ ತರ ಧರಿಸ್ತೇವೆಯೋ ಅದೇ ತರ ಅವನು ಈ ಶರೀರವನ್ನು ಧರಿಸಿದ್ದಾನೆ ಅಷ್ಟೇ. ಈ ಜೀವಾತ್ಮನು ಈ ಶರೀರವನ್ನು ಧರಿಸಿ ತನ್ನನ್ನು ತಾನು ಜೀವಾತ್ಮನಾಗಿ ನೋಡಿಕೊಳ್ಳುತ್ತಾನೆ. ಆದರೆ ಅಸಲಿ ವಿಷಯ ಹೊರಬಂದಾಗ ಈ ಜೀವಾತ್ಮನು ಸರ್ವಾತ್ಮನಾಗಿ ಬದಲಾಗುತ್ತಾನೆ. ಅಸಲಿ ವಿಷಯ ಹೊರಗೆ ಬರುವುದು ಅಂದ್ರೆ ಎಷ್ಟೋ ಜನ್ಮಗಳ ಒಂದು ಅನುಭವದ ಮುಖಾಂತರ ಜ್ಞಾನವನ್ನು ಸಂಪಾದಿಸಿ ಅವನು ಸರ್ವಾತ್ಮನಾಗಿ ಬದಲಾಗ್ತಾನೆ ಅಂತ. ಪರಮಾತ್ಮನಾಗಿ ಪ್ರಜ್ವಲಿಸುತ್ತಾನೆ. ಪರಮಾತ್ಮ ಅಂದ್ರೆ ಅತ್ಯಂತ ಎತ್ತರಕ್ಕೆ ಬೆಳೆದ ಆತ್ಮ, ಹೈಲಿ ಡೆವಲಪ್ಡ್ ಸೋಲ್ ಅಂತ ಹೇಳ್ತಾರೆ. ಆತ್ಮ ಎಂಬುದು ಪುರುಷ ಪದಾರ್ಥ. ಮತ್ತೆ ಪುನಃ ಹೇಳ್ತಾರೆ ಗುರುಗಳು, ಆತ್ಮ ಎಂಬುದು ಪುರುಷ ಪದಾರ್ಥ, ಶರೀರ, ಮನಸ್ಸು, ಬುದ್ಧಿ ಇವು ಪ್ರಕೃತಿ ಪದಾರ್ಥಗಳು. ಪ್ರಕೃತಿಯಲ್ಲಿ ತಾದಾತ್ಮ್ಯ ಹೊಂದಿದ ಆತ್ಮವು ಪ್ರಕೃತಿಯಿಂದ ಬೇರ್ಪಟ್ಟು ಸ್ವತಂತ್ರವಾಗಿ ತಾನು ತನ್ನನ್ನು ತಿಳಿದುಕೊಂಡ ಆತ್ಮವಾಗಿ ಬದಲಾಗುತ್ತದೆ. ಈ ಪ್ರಪಂಚವನ್ನು ನಡೆಸುವ ಆತ್ಮಲೋಕದ ಆತ್ಮವಾಗಿ ತಯಾರಾಗ್ತದೆ ಅಂತ ಗುರುಗಳು ವಿವರಣೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಹೇಳ್ತಾರೆ ಗುರುಗಳು, ಆಪತ್ತು ಎಂಬುದು ಎಲ್ಲೂ ಇಲ್ಲ, ಮನಸ್ಸಿನಲ್ಲಿ
ಮನಸ್ಸಿನಿಂದ ಆಪತ್ತು ಎಂಬ ಭಾವನೆಯನ್ನೇ ನೀವು ತೆಗೆದು ಹಾಕಬೇಕು. ಹಾಗೆ ತೆಗೆದು ಹಾಕುವುದೇ ಆಧ್ಯಾತ್ಮಿಕತೆ. ಅದು ಹೇಗೆ ಆಗುತ್ತೆ? ಎಲ್ರಿಗೂ ಗೊತ್ತಿರೋದೇ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯದಿಂದ ಆಗುತ್ತೆ ಅಂತ ಹೇಳ್ತಾರೆ. ಇದರಿಂದಾಗಿ ಆಪತ್ತಿನ ಭಾವನೆಯೇ ಮನಸ್ಸಿನಿಂದ ಹೊರಟು ಹೋಗುತ್ತದೆ ಅಂತ ಹೇಳ್ತಾರೆ. ಈ ಆಪತ್ತಿನ ಭಾವನೆಯೇ ಹೋದಾಗ ನಮ್ಗೆ ರಕ್ಷಣೆ ಬೇಕು ಎಂಬ ಭಾವನೆ ಕೂಡ ಹೋಗ್ತದೆ. ನಮ್ಗೆ ಈಗ ನಾವು ನೋಡ್ತಿದ್ದೀವಿ ಧ್ಯಾನಿಗಳನ್ನು, ಈಗಿನ ಯಾವ ಭಯವೂ ಇಲ್ಲದೆ ಇರ್ತಾರೆ. ಮೊದಲನೇದಾಗಿ ಅವರಿಗೆ ಸಾವಿನ ಭಯ ಎಂಬುದೇ ಇಲ್ಲ. ಅವರಿಗೆ ನನಗೆ ಆಪತ್ತಿದೆ ಅಂತ ಒಂದು ಭಯ ಪಡುವುದೇ ಇಲ್ಲ ಧ್ಯಾನಿಗಳು ಅಂತ. ನಿನಗೆ ಇನ್ನು ಆಪತ್ತಿದೆ ಎನಿಸುತ್ತಿದ್ದರೆ, ಇನ್ನೂ ಕೂಡ ನಿನಗೆ ಇಷ್ಟೆಲ್ಲ ಹೇಳಿದ ಮೇಲೆ ಕೂಡ ನಿನ್ಗೆ ಆಪತ್ತಿದೆ, ನಿನ್ಗೆ ಭಯ ಆಗ್ತದೆ ಅಂತ ಹೇಳಿದ್ರೆ ನೀನು ಮಾಸ್ಟರ್ ಅಲ್ಲ ಅಂತ ಹೇಳ್ತಾರೆ ಗುರುಗಳು. ಎಂದಿಗೂ ಆಪತ್ತು ಇಲ್ಲದ ಸ್ಥಿತಿಗೆ ಬರ್ತೀಯೋ ಆಗ ನೀನು ಮಾಸ್ಟರ್ ಆದಿ ಅಂತ ಅರ್ಥ. ಆಪತ್ತಿದೆ ಎಂದುಕೊಳ್ಳುವನು ಪೂಜೆ, ಸ್ತೋತ್ರ, ಭಜನೆ ಮಾಡ್ತಲೇ ಇರ್ತಾನೆ. ಸಂಕಟಗಳೇ ಇಲ್ಲದಿರುವಾಗ ಸಂಕಟಹರಣ ಎಂಬುದು ಎಲ್ಲಿಂದ ಬರಬೇಕು ಅಂತ ಕೇಳ್ತಾರೆ ಗುರುಗಳು. ಇದೇ ಅಭಿಪ್ರಾಯ ಈ ಶಂಕರಾಚಾರ್ಯರ ಭಜಗೋವಿಂದಂನಲ್ಲಿ ಹೇಳ್ತಾರೆ. ವಯಸ್ಸಿಗತೇಕ ಕಾಮವಿಕಾರ ಶುಷ್ಕೆ ನೀರೇಕ ಕಾಸಾರ ಕ್ಷೀಣೆ ವಿತ್ತೇಕ ಪರಿವಾರ ಜ್ಞಾನೇ ತತ್ವೇಕ ಸಂಸಾರ ಅಂತ. ಈ ವಯಸ್ಸು ಅಂತ ಕಳೆದು ಮುಪ್ಪಾದ ಮೇಲೆ ದೇಹದಲ್ಲಿ ಕಾಮ ಬಯಕೆಗಳು ಉಳಿಯುವುದಿಲ್ಲ. ನೀರೆಲ್ಲ ಬತ್ತಿದ ಮೇಲೆ ಕೆರೆ ಅಂತ ಅದು ಅನಿಸಿಕೊಳ್ಳಲಿ, ಆ ಕೆರೆಯಲ್ಲಿ ಏನೂ ಇರುವುದಿಲ್ಲ. ಹಣ ಸಂಪತ್ತು ತೀರಿದ ಮೇಲೆ ನಮ್ಮವರೆನ್ನಲು ಪರಿವಾರವೇ ಇರುವುದಿಲ್ಲ. ಹಾಗೆಯೇ ಪರಮ ತತ್ವದ ನಿಜವಾದ ಜ್ಞಾನವಾದ ಮೇಲೆ ಈ ಸಂಸಾರ ದುಃಖ ಬಂಧನಗಳು ಇರುವುದಿಲ್ಲ ಅಂತ ಈ ಭಜಗೋವಿಂದಂ ಶ್ಲೋಕದ ಒಂದು ಉದಾಹರಣೆಯನ್ನು ಕೊಡ್ತಾರೆ ಗುರುಗಳು. ಅಂದ್ರೆ ನೀನು ತತ್ವವನ್ನು ತಿಳಿದುಕೊಂಡಾಗ ಆ ತತ್ವವೇ ನಾನು ಎಂದು ತಿಳಿದುಕೊಂಡಾಗ ಇನ್ನು ಸಂಸಾರ ಎಲ್ಲಿದೆ? ಸಂಸಾರದಲ್ಲಿ ದುಃಖಗಳು ಎಲ್ಲಿರ್ತವೆ? ಆಪತ್ತುಗಳೇ ಇಲ್ಲ, ದುಃಖಗಳು ಇಲ್ಲ. ಜ್ಞಾತೆ ತತ್ವೇಕ ಸಂಸಾರ ಅಂತ ಆ ತತ್ವವನ್ನು ನೀನು ತಿಳಿದುಕೊಳ್ಬೇಕು. ಅದುವೇ ನೀನು, ಇದಲ್ಲ ನೀನು ಎಂದು ತಿಳಿದಾಗ ಸಂಸಾರವೇ ಇರುವುದಿಲ್ಲ. ಸಂಸಾರದಲ್ಲಿ ಇರ್ತೀಯ, ಆದ್ರೆ ಸಂಸಾರವೇ ಇರುವುದಿಲ್ಲ. ಸಂಸಾರದಲ್ಲಿ ಮುಳುಗಿ ತೇಲುತ್ತಿದ್ದರೂ ಸಂಸಾರದಲ್ಲಿ ಇಲ್ಲದ ವಸ್ತುವಾಗಿ ನೀನು ನಿನ್ನನ್ನು ನೋಡಿಕೊಳ್ತೀಯ. ಅಯ್ಯೋ ನಾನು ಮುಳುಗಿ ಹೋಗಿದ್ದೇನೆ ಅಂತ ಕಿರ್ಚಾಡುವುದಿಲ್ಲ. ಏಕೆಂದರೆ ಅಲ್ಲಿ ನೀನು ಮುಳುಗುವುದೇ ಇಲ್ಲ, ಆಗಿರ್ತೀಯ ನೀನು. ಅಂದ್ರೆ ಸಂಸಾರದಲ್ಲಿ ನಿರ್ವಾಣ. ನಮ್ಮ ಮಧ್ಯಮ ಮಾರ್ಗವನ್ನು ಗುರುಗಳು ಈ ತರ ವಿಶ್ಲೇಷಿಸಿದ್ದಾರೆ. ಸಂಸಾರದಲ್ಲಿ ಮುಳುಗುವುದನ್ನು ಕೂಡ ಒಂದು ಅನುಭವವಾಗಿ ಸ್ವೀಕರಿಸ್ತಿದ್ಯಾ ಅಷ್ಟೇ ಹೊರತು ಅದನ್ನು ಆಪತ್ತು ಎಂದು ಭಾವಿಸಿ ರಕ್ಷಣೆ ನೀನು ಕೋರಲ್ಲ ಅಂತ ಹೇಳ್ತಾರೆ. ಮರಣ ಹೇಗೆ ಬರುತ್ತದೆಯೋ ಆ ಅನುಭವವನ್ನು ನೀನು ಸ್ವೀಕರಿಸ್ತೀಯಾ ಅಂತ ಹೇಳ್ತಾರೆ. ಶರೀರದಿಂದ ಈಗ ಒಂದು ಮರಣ ಹೇಗೆ ಬರ್ತದೆ ಅಂತ ನಾವು ಧ್ಯಾನಿಗಳೇನ್ ಮಾಡ್ತೇವೆ, ನಮಗೆ ಒಂದು ಕುತೂಹಲ ಇರುತ್ತೆ. ಶರೀರದಿಂದ ಆತ್ಮ ಹೇಗೆ ಹೊರಗೆ ಬರುತ್ತದೆ ಅಂತ ಒಂದು ಕುತೂಹಲ ಇರ್ತದೆ. ಅದನ್ನು ನಾವು ನೋಡ್ಲಿಕ್ಕೆ ನಾವು ಕುತೂಹಲ ಪಡ್ತೀವಿ. ಅಪ್ಪ ಇದೇ ಅಪ್ಪ ಶರೀರದಿಂದ ಹೊರಗೆ ಹೋಗ್ತಿದ್ದೀನಿ, ಓಹೋಹೋ ಹೊರಗೆ ಬಂದ್ಬಿಟ್ಟೆ, ಸಿಲ್ವರ್ ಕಾರ್ಡ್ ಕಟ್ಟಾಯ್ತು ಅಂದ್ರೆ ಆ ಮರಣವನ್ನು ಎಂಜಾಯ್ ಮಾಡ್ತಾ ಇರುವ ಒಂದು ಪರಿಯನ್ನು ಹೇಳ್ತಾ ಇದ್ದಾರೆ ಗುರುಗಳು. ಸಿಲ್ವರ್ ಕಾರ್ಡ್ ಕಟ್ಟಾಯ್ತು ಎಂದು ನಗುತ್ತಿರ್ತೀಯ, ಅಷ್ಟರಲ್ಲಿ ಇಬ್ರು ಬರ್ತಾರಂತೆ. ಅಂದ್ರೆ ನಾವು ಆ ದೇಹ ತ್ಯಾಗ ಮಾಡಿದ ಕೂಡಲೇ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಇಬ್ರು ಆಸ್ಟ್ರಲ್ ಮಾಸ್ಟರ್ ಬರ್ತಾರಂತೆ. ಬನ್ನಿ ಸ್ವಾಮಿ ನಮ್ಮ ಲೋಕಕ್ಕೆ ಹೋಗೋಣ ಅಂತ ಕರೀತಾರೆ. ಆಗ ನಿಮ್ಮ ಸಮಯ ಮುಗಿಯಿತು ಹೋಗೋಣ ಅಂತ ಹೇಳ್ತಾರಂತೆ. ಆಗ ಈ ಆತ್ಮ ಏನ್ ಮಾಡ್ತದೆ, ಹೌದಾ ನಮ್ಮ ಲೋಕಕ್ಕೆ ಹೋಗೋಣ ಚಲೋ ನಡೀರಿ ಅಂತ ಹೇಳಿಕೊಂಡು ತನ್ನ ಅನುಭವವನ್ನು ಆನಂದಿಸುತ್ತಾ ಪ್ರಾಣ ಬಿಡುತ್ತಾನೆ ಅಂತ. ಆ ಮರಣದ ಒಂದು ಆ ಕಡೆ ಸ್ಟೇಟ್, ಆ ಸ್ಥಿತಿಯಲ್ಲಿ ಆತ್ಮಕ್ಕೆ ಯಾವ ತರ ಅನುಭವ ಆಗುತ್ತೆ ಎಂಬುದನ್ನು ಗುರುಗಳು ಹೇಳ್ತಾರೆ. ಅದಕ್ಕಾಗಿ ಅವನು ಹಿಂತಿರುಗಿ ತನ್ನ ಶರೀರವನ್ನು ಮರುಕದಿಂದ ನೋಡಲ್ಲ. ಆ ಶರೀರ ತ್ಯಾಗ ಮಾಡಿದ್ಮೇಲೆ ಆ ಶರೀರವನ್ನು ವಾಪಸ್ ನೋಡಿ ಮರುಕ ಪಡಲ್ಲ. ಅಂದ್ರೆ ನಾವು ಮಾಮೂಲಿ ಪ್ರಾಪಂಚಿಕ ಜೀವನದಲ್ಲಿ ಇದ್ದವರು ಆ ಶರೀರವನ್ನು ನೋಡಿ ಅಯ್ಯೋ ನಾನು ಬಿಟ್ಬಿಟ್ಟೆ, ನನ್ಗೆ ಹೋಗಕ್ಕಾಗ್ತಾ ಇಲ್ಲ, ಎಲ್ಲರೂ ನನ್ಗೋಸ್ಕರ ದುಃಖ ಪಡ್ತಾ ಇದ್ದಾರೆ ಅಂತ ಹೇಳಿ ಇದು ಮಾಡ್ತದಂತೆ, ತುಂಬಾ ಬೇಸರ ಪಟ್ಕೊಳ್ತದಂತೆ. ಆದ್ರೆ ಈ ಆತ್ಮಜ್ಞಾನಿಯಾದವನು ಆ ತರ ಬೇಸರ ಪಟ್ಕೊಳ್ಳಲ್ಲ. ಅವನು ಹಿಂತಿರುಗಿ ತನ್ನ ಶರೀರವನ್ನು ಮರುಕದಿಂದ ನೋಡಲ್ಲ. ಎಲ್ಲಿ ಅನ್ಯಾಯ ನಡೆದರೆ
ಯಾಕೆ ಮರುಕ ತೋರಿಸ್ಬೇಕು, ಎಲ್ಲಿ ಅನ್ಯಾಯ ನಡೆದಿದೆ ಅಂತ ಹೇಳ್ತಾರೆ. ಯಾರೋ ಇಬ್ಬರು ಬಂದು ನಿನ್ನ ಕೆಲಸ ಮುಗಿಯಿತು ನಡಿ ಅಂದರೆ ಸಂತೋಷವಾಗಿ ಅವರ ಜೊತೆ ಹೊರಟ್ಬಿಡ್ತಾರೆ. ಹಾಸ್ಟೆಲ್ ಮಾಸ್ಟರ್ಗಳಿಬ್ಬರು ಬರ್ತಾರೆ, ನಿನ್ನ ಕೆಲಸ ಮುಗೀತು ಹೋಗೋಣ ಅಂದ್ರೆ ಅವರೊಟ್ಟಿಗೆ ಸಂತೋಷವಾಗಿ ಆತ್ಮ ಹೋಗುತ್ತೆ ಅಂತ ಹೇಳ್ತಾರೆ. ನಮಗೆ ಸೂಕ್ತವಾದ ಲೋಕಕ್ಕೆ ಅವರು ಕರೆದೊಯ್ಯುತ್ತಾರೆ. ಆ ಇಬ್ಬರು ಹಾಸ್ಟೆಲ್ ಮಾಸ್ಟರ್ಗಳು ನಾವು ಕರ್ಮ ಮಾಡಿದ ಕರ್ಮಾನುಸಾರವನ್ನು ಎಲ್ಲಿಗೆ ಬೇಕು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗಿದ್ದಾಗ ನಮ್ಮ ಭೂಲೋಕದ ಹಳೆಯ ಸ್ನೇಹಿತರೆಲ್ಲ ಸಿಗ್ತಾರಂತೆ. ಆಗ ಅವರು ಶರೀರ ಬಿಟ್ಟು ಬಂದವರಾಗಿರ್ತಾರೆ. ಓಹೋಹೋ, ನೀವು ಇಲ್ಲಿದ್ದೀರಾ, ಮತ್ತೆ ಸಿಗುತ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ, ಎಷ್ಟು ಚೆನ್ನಾಗಿದೆ ಎಂದು ಅಲ್ಲಿ ಸಂಭ್ರಮ ನಡೀತದೆ ಅಂತ. ಆ ಒಂದು ಮರಣದ ಒಂದು ಸಂಭ್ರಮ, ಮರಣದ ಒಂದು ಅನುಭವವನ್ನು ಗುರುಗಳು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಾದ್ರೆ ಆಪತ್ತು ಎಂಬುದು ಎಲ್ಲಿದೆ ಅಂತ ಕೇಳ್ತಾರೆ. ಈ ರಾಖಿ ಪೂರ್ಣಿಮೆಯ ಸಂದರ್ಭದಲ್ಲಿ ರಕ್ಷೆ ಎಂಬುದು ಇಲ್ಲ, ಬಂಧನ ಎಂಬುದು ಕೂಡ ಇಲ್ಲ ಎಂಬ ಸತ್ಯವನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಇಂದಿನ ದಿನವೆಲ್ಲವೂ ಮಧುರ ಅಂತ ಹೇಳಿ ನಮ್ಮ ಗುರುಗಳು ಮಧುರಂ ಮಧುರಂ ಅಂತ ಮಧುರಂ ಅಂತ ಒಂದು ಪ್ಯಾರಾಗ್ರಾಫ್ ಹೇಳ್ತೀನಿ ಅಷ್ಟೇ. ಮಧುರಂ ಮಧುರಂ ಅಂತ ಮಧುರಂ, ಮಧುರಂ ಮಧುರಂ ಸರ್ವಂ ಮಧುರಂ, ದೇಹಂ ಮಧುರಂ ಆತ್ಮ ಮಧುರಂ, ಪುಷ್ಪಂ ಮಧುರಂ ಮಧು ಮಧುರಂ, ಮಧುರಂ ಮಧುರಂ ಅಂತ ಮಧುರಂ. ಇದು ಈ ವಲ್ಲಭಾಚಾರ್ಯರ ಮಧುರಾಷ್ಟಕಂ ಎಂಬ ಒಂದು ಕೃತಿಯಿಂದ ಆರಿಸಿಕೊಂಡ ಹಾಡು ಇದು ಆಧ್ಯಾತ್ಮಿಕ ಹಾಗೂ ಧ್ಯಾನದ ಭಾವನೆಗೆ ತಕ್ಕಂತೆ ಒಂದು ಗೀತೆ ಅಂತ ಹೇಳಿಬಿಟ್ಟು ಪತ್ರಿಜಿ ಗುರುಗಳು ಆ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಹಾಡಿದ್ದಾರೆ. ಅಂದ್ರೆ ಇದರ ಒಂದು ಮೀನಿಂಗ್ ಮಾತ್ರ ಹೇಳ್ತಾ ಹೋಗ್ತೀನಿ. ದೇಹವು ಮಧುರ, ಅದರ ಒಳಗಿನ ಆತ್ಮವೂ ಮಧುರ. ಸಿರಿತನ ಅಂದ್ರೆ ಶ್ರೀಮಂತಿಕೆನೂ ಮಧುರ, ಬಡತನವೂ ಮಧುರ, ಹುಟ್ಟು ಕೂಡ ಮಧುರ, ಸಾವು ಕೂಡ ಮಧುರ, ಗೌರವ ಮಾನವೂ ಮಧುರ, ಅವಮಾನವೂ ಮಧುರ, ಸಂಗೀತ ಕೂಡ ಮಧುರ, ಧ್ಯಾನವೂ ಮಧುರ, ಆಮೇಲೆ ಮೂರನೇ ಕಣ್ಣಿನ ಅನುಭವವೂ ಮಧುರ, ಆತ್ಮಜ್ಞಾನವೂ ಮಧುರ, ತ್ರಿನೇತ್ರಂ ಮಧುರಂ ಆತ್ಮಜ್ಞಾನಂ ಮಧುರಂ ಅಂತ ಹೇಳ್ತಾರೆ. ಮೂರನೇ ಕಣ್ಣು ಅಂದ್ರೆ ಆಜ್ಞಾಚಕ್ರದ ಅನುಭವವೂ ಮಧುರ, ಆತ್ಮಜ್ಞಾನವೂ ಮಧುರ. ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲವೂ ಮಧುರ ಆಗಿರುವಾಗ ಇನ್ನು ಆಪತ್ತು ಎಲ್ಲಿದೆ, ದುಃಖ ಎಲ್ಲಿದೆ? ಆಧ್ಯಾತ್ಮದಲ್ಲಿ ಅಕ್ರಮ ಅನ್ಯಾಯಗಳು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಲಾಸ್ಟಿಗೆ ಒಂದು ಉರ್ದು ಶಾಯರಿಯನ್ನು ಹೇಳ್ತಾ ಗುರುಗಳು ಮುಗಿಸ್ತಾರೆ ಇಲ್ಲಿ. ಖುದಾ ಕಿ ದುನಿಯಾ ಮೇ ನ ದೇರ್ ಹೈ ನ ಅಂಧೇರ್ ಹೈ, ಇನ್ಸಾನ್ ಕಿ ದುನಿಯಾ ಮೇ ದೇರ್ ಬಿ ಹೈ ಅಂಧೇರ್ ಬಿ ಹೈ. ಅಂದ್ರ ದೇವರ ರಾಜ್ಯದಲ್ಲಿ ಸಮಯ ಎಂಬ ಭಾವನೆಯೇ ಇರುವುದಿಲ್ಲ. ಅದು ಗೊತ್ತಿರುವ ವಿಷಯವೇ. ಅಲ್ಲಿ ಸಮಯಾತೀತ ಒಂದು ಲೋಕ ಅದು. ಆ ಭಾವನೆ ಇಲ್ಲದೆ ಇರುವುದರಿಂದ ಅಲ್ಲಿ ತಡವಾಗುವುದೂ ಇಲ್ಲ. ಅಲ್ಲಿ ಕೇವಲ ಪ್ರಕಾಶಮಯ ವಾತಾವರಣವಿದೆ. ಈ ಪರಮ ಸತ್ಯವನ್ನು ಸಾರುವುದೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಂತ ಹೇಳಿ ಗುರುಗಳು ಒಂದು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇಷ್ಟು ಹೇಳಿ ನನ್ನ ಇವತ್ತಿನ ಈ ಜನನಂ ಮಧುರಂ ಮರಣಂ ಮಧುರಂ ಎಂಬ ಒಂದು ಇದಕ್ಕೆ ಮುಕ್ತಾಯವನ್ನು ಹಾಡ್ತೀನಿ. ಅವಕಾಶ ನೀಡಿದ ಈ ವೇದಿಕೆಗೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಮೇಡಮ್.